ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಗಣಿತ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಪರಿಹಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ವಿವಿಧ ಘನಾಕೃತಿಗಳ ಪರಿಚಯ ಅನ್ನುವಂಥದ್ದು. ಕೆಲವೊಂದು ಘನಾಕೃತಿಗಳಿವೆ. ಆ ಘನಾಕೃತಿಗಳ ಮೇಲೆ ಕಂಪಲ್ಸರಿಯಾಗಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಘನಾಕೃತಿಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಮೊದಲು ಅವುಗಳ ಪರಿಚಯವನ್ನ ಮಾಡ್ಕೊಳ್ಳೋಣ. ನಂತರ ಆ ಅವುಗಳ ಪರಿಚಯ ಆದ ನಂತರ ಮತ್ತೆ ಪ್ರಶ್ನೆಗಳನ್ನ ನೋಡೋಣ. ಮೊದಲಿಗೆ ಚೌಕ ಘನಾಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ನಂತರ ಆಯತ ಘನಾಕೃತಿ, ಚೌಕ ಘನಾಕೃತಿ ಕ್ಯೂಬ್, ಘನ ಅಂತ ಕರಿತೀವಿ, ಶಂಕು, ಸಿಲಿಂಡರ್, ಆ ನಂತರ ಗೋಳ. ಇಷ್ಟು ಘನಾಕೃತಿಗಳ ಮೇಲೆ ನಾವು ಎಲ್ಲ ಘನಾಕೃತಿಗಳ ಮೇಲೆ ಇಂದು ನಾವು ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಇರ್ತಕ್ಕಂಥದ್ದು ಘನಾಕೃತಿ ಅಂದ್ರೆ ಇದು ಚೌಕ ಅಥವಾ ಕ್ಯೂಬ್ ಅಂತ ಕರಿತೀವಿ. ಇದನ್ನ ಕ್ಯೂಬ್ ಅಂತ ಕರಿತೀವಿ, ಘನ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಿರುವಂತೆ ಮೊದಲಿಗೆ ಘನ ಕ್ಯೂಬ್, ಇದರ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಲಕ್ಷಣವನ್ನ ಮೂರು ಆಯಾಮದ ಆಕೃತಿಗಳು. ಇಲ್ಲಿ ಮೂರು ಆಯಾಮದ ಆಕೃತಿಗಳು ಉದ್ದ, ಅಗಲ ಮತ್ತು ಎತ್ತರಗಳು ಸಮನಾಗಿರುತ್ತವೆ. ಆಯತ ಘನ, ಇದು ಘನಾಕೃತಿ ಇದೆ. ಘನಾಕೃತಿ ಅಂದ ತಕ್ಷಣ ಇದರ ಉದ್ದ, ಅಗಲ ಮತ್ತು ಎತ್ತರಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಮೂರು ಆಯಾಮದ ಆಕೃತಿ. ಇನ್ನು ನೆಕ್ಸ್ಟ್ ಎರಡನೇದು ಮುಖಗಳು. ಇಲ್ಲಿರುವಂತಹ ಮುಖಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ಮುಖಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡುವಾಗ ಈ ಒಂದು ಘನಾಕೃತಿಯಲ್ಲಿ 6 ಸಮನಾದ ಚೌಕಾಕಾರದ ಮುಖಗಳಿರುತ್ತವೆ. ಅಲ್ಲಿ ಈ ಕ್ಯೂಬ್ ನಲ್ಲಿ, ಘನದಲ್ಲಿ. ಅದಾದ ನಂತರ ನೆಕ್ಸ್ಟ್ ಇರ್ತಕ್ಕಂಥ ಅಂಚುಗಳು ಅಂತಿವೆ. ಈ ಅಂಚುಗಳು ಎಷ್ಟಿವೆ ಅಂದ್ರೆ 12 ಸಮಾನ ಅಂಚುಗಳು ಅಂತ. ನೆಕ್ಸ್ಟ್ ಮುಂದಿನ ಶೃಂಗಗಳಿವೆ. ಶೃಂಗಗಳು ಎಷ್ಟಿವೆ ಅಂದ್ರೆ 8 ಶೃಂಗಗಳಿದ್ದು ಪ್ರತಿಯೊಂದು ಶೃಂಗದಲ್ಲಿರುವ ಉಂಟಾಗುವಂತಹ ಕೋನದ ಅಳತೆ ಎಷ್ಟಿದೆ? 90 ಡಿಗ್ರಿ. ನೆಕ್ಸ್ಟ್ ಉದಾಹರಣೆಗಳು. ಆ ಒಂದು ಘನಾಕೃತಿಗೆ ಉದಾಹರಣೆ ಅಂದ್ರೆ ಘನಕ್ಕೆ ಉದಾಹರಣೆ, ಕ್ಯೂಬ್ಗೆ ಉದಾಹರಣೆಗಳನ್ನ ದಾಳ, ಸಕ್ಕರೆ ಗಡ್ಡೆ, ಪಗಡೆ ಅನ್ನುವಂಥದ್ದು. ಈಗ ಈ ಘನಾಕೃತಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಘನಾಕೃತಿಗಳ ಚಿತ್ರಗಳನ್ನು ನೋಡೋಣ. ಕ್ಯೂಬ್ಗಳ ಚಿತ್ರ, ಘನದ ಚಿತ್ರವನ್ನ ನೋಡೋಣ. ಮೊದಲಿಗೆ ಇಲ್ಲಿ ಅಡ್ಜಸ್ಟ್ ಅಂದ್ರೆ ಇಲ್ಲಿರುವಂತಹ ಒಂದು ಏನು ಕರಿತೀವಿ, ಆ ಒಂದು ಇದರಲ್ಲಿ 3 ಬಂದಿರ್ತಾವ. ಒಂದು ಮುಖಗಳು, ಒಂದು ಶೃಂಗಗಳು, ಒಂದು ಅಂಚುಗಳು. ಅಡ್ಜಸ್ಟ್ ಅಂದ್ರೆ ಇಲ್ಲಿ ಅಂಚುಗಳು ಅಂತ. ಅಂಚುಗಳು ಎಷ್ಟಿವೆ? 12 ಇವೆ. ಶೃಂಗಗಳು ಎಷ್ಟಿವೆ ಅಂದ್ರೆ 8 ಇವೆ. ಆ ನಂತರ ಮುಖಗಳು ಎಷ್ಟಿರ್ತವೆ? ಇದರಲ್ಲಿ ಘನದಲ್ಲಿ 6 ಮುಖಗಳು, 12 ಅಂಚುಗಳು ಮತ್ತು 8 ಶೃಂಗಗಳು. ಶೃಂಗಗಳು ಅಂದ್ರೆ ಇಲ್ಲಿ ಬಿಂದುಗಳು ಅಂತ. ಇಲ್ಲಿ ಏನಿದೆ? 1, 2, 3, 4, ಕೆಳಗಡೆ 4, 8 ಶೃಂಗಗಳು. ಮುಖಗಳಂದ್ರೆ 6 ಮುಖಗಳು, 12 ಅಂಚುಗಳು ಅಂತ. ಈಗ ಅದೇ ರೀತಿ ಮತ್ತೊಂದು ಆಕೃತಿನ ಕೊಟ್ಟಿದ್ದೆ ನೋಡ್ರಿ. ಇಲ್ಲಿ ಕೂಡ ಇವೆಲ್ಲ ಘನಗಳು, ಕ್ಯೂಬ್ಗಳು ಅಂತ. ನೆಕ್ಸ್ಟ್ ಘನಾಕೃತಿ ಆಯತ ಘನಾಕೃತಿ ಇದೆ. ಈ ಘನಾಕೃತಿಯ ಲಕ್ಷಣ ಇಲ್ಲಿ ಉದ್ದ ಮತ್ತು ಅಗಲ ಮತ್ತು ಎತ್ತರಗಳನ್ನು ಹೊಂದಿರ್ತೇವೆ. ಅಲ್ಲಿ ಉದ್ದ, ಅಗಲ, ಎತ್ತರಗಳು ಸಮನಾಗಿರುತ್ತವೆ. ಆದರೆ ಇಲ್ಲಿ ಉದ್ದ, ಅಗಲ, ಎತ್ತರಗಳು ಸಮನಾಗಿರುವುದಿಲ್ಲ. ಆದರೆ ಇಲ್ಲಿ ಉದ್ದ ಬೇರೆ, ಅಗಲ ಬೇರೆ ಮತ್ತು ಎತ್ತರಗಳು ಬೇರೆ ಬೇರೆ ಆಗಿರ್ಬೋದು, ಅಥವಾ ಎರಡಕ್ಕೆ ಯಾವ್ದಾದ್ರು ಸಮನು ಕೂಡ ಇರ್ಬೋದು ಅಂತ. ಇಲ್ಲಿ ಇದಕ್ಕೆ ಮುಖಗಳು 6 ಇರ್ತವೆ. ಅಲ್ಲಿಯೂ ಕೂಡ ಸೇಮ, ಇಲ್ಲೂ ಕೂಡ ಆಯತ ಘನ ಮತ್ತು ಚೌಕ ಘನ ಅಥವಾ ಘನದ ಮುಖಗಳ ಸಂಖ್ಯೆ, ಶೃಂಗಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಘನ ಮತ್ತು ಆಯತ ಘನದಲ್ಲಿ ಸೇಮ್ ಇರ್ತಾವ. 6 ಆಯತಾಕಾರದ ಮುಖಗಳು, 3 ಜೋಡಿ ಸಮಾನಾಂತರ ಮತ್ತು ಸರ್ವಸಮ ಮುಖಗಳು. ಸಮಾನಾಂತರನೂ ಇರ್ತಾವ ಮತ್ತು ಸರ್ವಸಮ ಅಂದ್ರೆ ಅಭಿಮುಖ ಬಾಹುಗಳು ಅಂತ ನಾವು ಏನ್ ಕರಿತೀವಲ್ಲ, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ ಮತ್ತು ಸರ್ವಸಮ ಅಂದ್ರೆ ಆ ಮುಖಗಳು ಎರಡು ಏನಾಗಿರ್ತಾವ? ಸಮಾನ ಅಳತೆಯನ್ನು ಹೊಂದಿರ್ತಾವ, ವಿಸ್ತೀರ್ಣವನ್ನ ಸಮ ಹೊಂದಿರ್ತವೆ. ಅಂಚುಗಳು ಎಷ್ಟಿರ್ತಾವ ಅಂದ್ರೆ ಇಲ್ಲಿ 12 ಅಂಚುಗಳು, ವಿರುದ್ಧ ಅಂಚುಗಳು ಸಮಾನಾಂತರ ಮತ್ತು ಸಮಾನ. ಇನ್ನು ಶೃಂಗಗಳು 8 ಶೃಂಗಗಳು. ಪ್ರತಿಯೊಂದು ಶೃಂಗದಲ್ಲಿ ಕೂಡ ಕೋನ ಎಷ್ಟಿರ್ತವೆ? 90 ಡಿಗ್ರಿ ಅನ್ನುವಂಥದ್ದು. ಈಗಾಗಲೇ ಇದೆಲ್ಲ ಮಾಹಿತಿಯನ್ನ ಈಗ ನಮ್ಗೆ ಹಿಂದಿನ ಒಂದು ಘನದಲ್ಲಿ ಬಂದಿರತಕ್ಕಂಥ ಇಲ್ಲಿ ಆಯತ ಘನದಲ್ಲಿದೆ. ಅಲ್ಲಿ ಇಲ್ಲಿ ವ್ಯತ್ಯಾಸ ಅಂದ್ರೆ ಅಲ್ಲಿ ಉದ್ದ, ಅಗಲ, ಎತ್ತರಗಳು ಸಮನಾಗಿರ್ತವೆ. ಇಲ್ಲಿ ಉದ್ದ, ಅಗಲ, ಎತ್ತರಗಳು ಬೇರೆ ಬೇರೆ ಇರ್ತವೆ. ಇದಕ್ಕೆ ಉದಾಹರಣೆಗಳು, ಆಕೃತಿಗಳನ್ನ ನೋಡೋಣ. ಉದಾಹರಣೆಗಳು ಬೆಂಕಿ ಪಟ್ಟಿಗೆ, ಪುಸ್ತಕ, ಗೋಡೆ, ಇಟ್ಟಿಗೆ ಅನ್ನುವಂಥದ್ದು. ಈಗ ಆಯತ ಘನಕ್ಕೆ ಆ ಘನಾಕೃತಿಗಳನ್ನ, ಆ ಚಿತ್ರಗಳನ್ನ ನೋಡ್ತಾ ಹೋಗೋಣ. ಈಗ ಆಯತ ಘನಾಕೃತಿ ಇಲ್ಲಿ ವರ್ಟೆಕ್ಸು, ಫೇಸು, ಲೆಂತ್, ವಿಡ್ತ್, ಹೈಟ್ ಎಲ್ಲವನ್ನ ಚಿತ್ರದಲ್ಲಿ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲೊಂದು ಕೂಡ ಘನಾಕೃತಿ ಅಂದ್ರೆ ಆಯತ ಘನಾಕೃತಿ ಚಿತ್ರವನ್ನು ಇಲ್ಲಿ ತೋರಿಸಲಾಗಿದೆ. ಈಗ ನೆಕ್ಸ್ಟ್ ಇಲ್ಲಿ ಪ್ರಶ್ನೆಗಳನ್ನ ಹೆಂಗ್ ಕೊಟ್ಟಿರ್ತಾರೆ ಅಂದ್ರೆ ಈ ಘನಾಕೃತಿಗಳನ್ನ ಕೊಟ್ಟು ಈ ಚಿತ್ರವನ್ನ ಕೊಟ್ಟು ಇದು ಯಾವುದು ಅಂತ ಕೇಳಿರ್ತಾರೆ ನಾವು. ಇನ್ನ ನೆಕ್ಸ್ಟ್ ಇರ್ತಕ್ಕಂಥ ಯಾವುದು? ಶಂಕು ಅಂತಕ್ಕಂಥ. ಈ ಶಂಕುವಿನ ಬಗ್ಗೆ ತಿಳಿದುಕೊಳ್ಳೋಣ. ಈ ಶಂಕುವಿನ ಲಕ್ಷಣಗಳು ಅಂದ್ರೆ ಶಂಕು ಒಂದು ವೃತ್ತಾಕಾರದ ಪಾದ ಮತ್ತು ಒಂದು ಶೃಂಗವನ್ನ ಹೊಂದಿರುವ 3D ಆಕೃತಿ. 3D ಅಂದ್ರೆ 3 ಆಯಾಮದ ಆಕೃತಿಗಳು. ಒಂದು ವೃತ್ತಾಕಾರದ ಪಾದ ಇರ್ತದೆ, ಒಂದೇ ಒಂದು ಶೃಂಗವನ್ನ ಹೊಂದಿರ್ತದೆ.
ಇದು ಒಂದು ವಕ್ರ ಮೇಲ್ಮೈ ಇರ್ತದೆ, ಒಂದು ಸಮತಟ್ಟಾದ ವೃತ್ತಾಕಾರದ ಮುಖವನ್ನು ಅಂದ್ರೆ ಕೆಳಗಡೆ ಮುಖ ಸಮತಟ್ಟಾಗಿರುತ್ತೆ, ಸುತ್ತಲೂ ವಕ್ರ ಮೇಲ್ಮೈಯನ್ನು ಹೊಂದಿರುತ್ತದೆ. ಶೃಂಗದಿಂದ ಪಾದದ ಕೇಂದ್ರಕ್ಕೆ ಲಂಬ ಇರುವ ದೂರವನ್ನು ಎತ್ತರ ಎನ್ನಲಾಗುತ್ತೆ ಮತ್ತು ಪಾದದ ಅಂಚಿಗೆ ದೂರವನ್ನು ಓರೆ ಎತ್ತರ. ಅಂದ್ರೆ ಈ ಶಂಕುವಿನಲ್ಲಿ ಒಂದು ಎತ್ತರ ಮತ್ತೊಂದು ಓರೆ ಎತ್ತರ ಅನ್ನುವಂಥ ಎರಡನ್ನ ಬರ್ತವ ಅಂತ. ಶಂಕುವಿನಲ್ಲಿ ಒಂದು ಎತ್ತರ ಮತ್ತೊಂದು ಓರೆ ಎತ್ತರ ಅನ್ನುವಂಥ. ಈಗ ಆ ಘನಾಕೃತಿಗಳನ್ನು ನೋಡೋಣ. ಆ ಶಂಕುವಿಲಿದೆ, ಇದು ಶಂಕು ಇದೆ. ಈ ಶಂಕುವಿನಲ್ಲಿ ಇದು ಶೃಂಗ ಇದೆ. ಇಲ್ಲಿ ಏನು ಗುರುತು ಮಾಡಿದ್ರೆ ಶೃಂಗ, ಇದು ನೇರ ಎತ್ತರ, ಇದು ನೇರ ಎತ್ತರ, ಇದು ಬರ್ತಕ್ಕಂಥ ಏನಂತೀವಿ ಓರೆ ಎತ್ತರ. ಈ ಕಡೆ ಇದು ಏನಿರ್ತದೆ ಇದು ತ್ರಿಜ್ಯ. ಇದು ಓರೆ ಎತ್ತರ, ಇದು ಓರೆ ಎತ್ತರ ಇರ್ತದ, ಇದು ನೇರ ಎತ್ತರ ಇರ್ತದೆ, ಇದು ನೇರ ಎತ್ತರ ಇರ್ತದ, ಇದು ತ್ರಿಜ್ಯ ಇರ್ತದೆ, ಇದೇನಿರ್ತದೆ ತ್ರಿಜ್ಯವನ್ನೇ ಇರ್ತದೆ. ಅಂದ್ರೆ ಈ ಶಂಕುವಿನಲ್ಲಿ ಈ ರೀತಿಯಾಗಿರ್ತಾವಂತ, ಒಂದು ಓರೆ ಎತ್ತರ, ಒಂದು ನೇರ ಎತ್ತರ, ಒಂದು ತ್ರಿಜ್ಯ ಅಥವಾ ವ್ಯಾಸವನ್ನು ಹೊಂದಿರತಕ್ಕಂಥ ಇದು ಒಂದು ಶಂಕುವಿನ ಘನಾಕೃತಿಯ ಚಿತ್ರ. ಮತ್ತೊಂದು ಇದೆ ನೋಡಿ, ಇಲ್ಲಿ ಕೂಡ ಕೊಟ್ಟಿದ್ದಾರೆ ಎತ್ತರ ಎಲ್ಲ R1 R2 ಅಂತಕ್ಕಂಥ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದಿದೆ ಶಂಕು. ಇವೆಲ್ಲ ಶಂಕು ಘನಾಕೃತಿಗಳಿಗೆ ಉದಾಹರಣೆಗಳನ್ನ, ಅಂದ್ರೆ ಶಂಕು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೊಳ್ಳೋ ಸಲುವಾಗಿ ಇಲ್ಲಿ ಚಿತ್ರಗಳನ್ನ ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಕೂಡ ಶಂಕುವಿನ ಚಿತ್ರಗಳನ್ನ ಕೊಡಲಾಗಿದೆ. ರೋಡ್ ಮೇಲೆ ಇಟ್ಟಿರ್ತಕ್ಕಂಥ ಟೋಪಿಗಳು ಇರ್ಬೋದು, ಐಸ್ ಇರ್ಬೋದು, ಕೋನ್ ಐಸ್ ಕ್ರೀಮ್ ಅಂತ ಇರ್ತಾವಲ್ಲ ಅವೆಲ್ಲ ಶಂಕುವಿಗೆ ಉದಾಹರಣೆಗಳು. ನೆಕ್ಸ್ಟ್ ಸಿಲಿಂಡರ್. ಮುಂದಿನ ಯಾವ್ದು? ಸಿಲಿಂಡರ್ ಅನ್ನ ನೋಡೋಣ. ಸಿಲಿಂಡರ್ ನಲ್ಲಿ ಎರಡು ಸಮಾನಾಂತರ ವೃತ್ತಾಕಾರದ ಮುಖಗಳು ಮತ್ತು ಒಂದು ವಕ್ರ ಮೇಲ್ಮೈಯನ್ನು ಹೊಂದಿರುತ್ತವೆ. ಎರಡು ಸಮಾನಾಂತರ ವೃತ್ತಾಕಾರದ ಮುಖ ಅಂದ್ರೆ ಕೆಳಗ ಮತ್ತು ಮೇಲ್ಗಡೆ ಸಮಾನಾಂತರವಾಗಿರುತ್ತವೆ. ಸಮಾನಾಂತರ ಮತ್ತು ಸಮನಾಗಿರ್ತಕ್ಕಂಥ ಮುಖಗಳಿರುತ್ತವೆ ಮತ್ತು ಒಂದು ವಕ್ರ ಮೇಲ್ಮೈಯನ್ನು ಹೊಂದಿರುತ್ತದೆ. ಇಲ್ಲಿ ಪಾರ್ಟ್ಸ್ ಆಫ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪಾರ್ಟ್ಸ್ ಆಫ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ಇದರ ರೇಡಿಯಸ್, ಇದು ತ್ರಿಜ್ಯ ಇದೆ, ಇದು ಎತ್ತರ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಬಿಚ್ಚಿದಾಗ ಇದು ಏನಾಗಿರುತ್ತೆ ಆಯತಾಕಾರ ಆಗಿರುತ್ತೆ. ಮೇಲ್ಗಡೆ ಇರ್ತಕ್ಕಂಥ ವೃತ್ತ ಇದು, ಈ ವೃತ್ತ ಇದು ಇದೆ. ಇಲ್ಲಿ ಇರ್ತಕ್ಕಂಥ ವೃತ್ತ ಏನಿದೆ, ಇಲ್ಲಿ ಇರ್ತಕ್ಕಂಥ ವೃತ್ತ ಇದು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಘನಾಕೃತಿಯನ್ನ ಪೇಪರ್ ಅನ್ನ ಸುತ್ತಿ ಬಿಚ್ಚಿದಾಗ ಈ ರೀತಿ ಒಂದು ಆಕೃತಿಯನ್ನು ಉಂಟಾಗುತ್ತೆ. ಇದು ಪಾರ್ಟ್ಸ್ ಆಫ್ ಸಿಲಿಂಡರ್. ಅಂದ್ರೆ ಸಿಲಿಂಡರ್ನ ಒಂದು ಬರ್ತಕ್ಕಂಥ ಆಕೃತಿಗಳನ್ನು ಬೇರೆ ಬೇರೆ ಮಾಡಿ ತೋರಿಸಿದ್ದಾರೆ. ಇದು ಒಂದು ವೃತ್ತ ಇದೆ, ಇಲ್ಲೊಂದು ವೃತ್ತ ಇದೆ, ಇಲ್ಲೊಂದು ವೃತ್ತ ಇದೆ, ಇದು ಆಯತ ಇದೆ. ಅಂದ್ರೆ ಒಂದು ಆಯತ ಎರಡು ವೃತ್ತಗಳನ್ನ ಜೋಡಿಸಿ ಮಾಡಿಸಿರ್ತಕ್ಕಂಥ ಒಂದು ಆಕೃತಿ ಸಿಲಿಂಡರ್ ಅನ್ನುವಂಥದ್ದು. ಮತ್ತೊಂದು ಇಲ್ಲಿ ಸಿಲಿಂಡರ್ಗೆ ಮತ್ತೊಂದು ಚಿತ್ರವನ್ನು ತೋರಿಸಲಾಗಿದೆ. ಇಲ್ಲಿ ಕೂಡ ಇದು ಸಿಲಿಂಡರ್ ಇದೆ, ಇದು ಕೂಡ ಸಿಲಿಂಡರ್. ಇಲ್ಲಿ ಎಲ್ಲ ಬರ್ತಕ್ಕಂಥವು ಇಲ್ಲಿ ನೋಡಿ ಅಷ್ಟು ಇವೆಲ್ಲಗಳು ಏನವ ಸಿಲಿಂಡರ್ ರೂಪದಲ್ಲಿರ್ತಕ್ಕಂಥ ಸಿಲಿಂಡರ್ ಆಕೃತಿಗಳಿವ. ಇದು ಏನಿದೆ, ಇದು ಸಿಲಿಂಡರ್ ಇದೆ, ಇದು ಸಿಲಿಂಡರ್ ಇದೆ, ಇದು ಸಿಲಿಂಡರ್ ಅಂದ್ರೆ ನೋಡಿದ ತಕ್ಷಣ ಸಿಲಿಂಡರ್ ಯಾವುದು ಅಂತ ಗೊತ್ತಾಗಲಿ ಅನ್ನೋ ಸಲುವಾಗಿ ಇವೆಲ್ಲ ಘನಾಕೃತಿಗಳ ಚಿತ್ರಗಳಂದ್ರೆ ಸಿಲಿಂಡರ್ ಘನಗಳನ್ನ ಇಲ್ಲೆಲ್ಲಗಳನ್ನ ಕೊಡಲಾಗಿದೆ. ನೆಕ್ಸ್ಟ್ ಮುಂದಿನ ಘನ ಗೋಳ. ಇದು ಗೋಳ ಅಂದ್ರೆ ಒಂದು ಚೆಂಡು ಅಂತಕ್ಕಂಥದ್ದು. ಒಂದು ಚೆಂಡಿನಂತ ಸಂಪೂರ್ಣವಾಗಿ ದುಂಡಾದ 3 ಆಯಾಮದ ಆಕೃತಿಯಾಗಿದೆ. ಅಂಚುಗಳು ಮತ್ತು ಶೃಂಗಗಳು, ಇದಕ್ಕೆ ಯಾವುದೇ ಅಂಚುಗಳು ಅಥವಾ ಶೃಂಗಗಳು ಇರುವುದಿಲ್ಲ. ಗೋಳಕ್ಕೆ ಅಂಚುಗಳಿಲ್ಲ, ಶೃಂಗಗಳಿಲ್ಲ. ಚೆಂಡು ಉದಾಹರಣೆ ಯಾವುದು ಅಂದ್ರೆ ಚೆಂಡು, ಭೂಮಿ, ಕೆಲವು ಹವಳದ ಕಲ್ಲುಗಳು. ಇದಕ್ಕೆ ಉದಾಹರಣೆ ನೋಡಿ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಏನವ ಗೋಳಗಳಿಗೆ ಉದಾಹರಣೆ. ಇಲ್ಲಿ ನೋಡಿ ಇವೆಲ್ಲ ಗೋಳಗಳಿಗೆ ಉದಾಹರಣೆಗಳನ್ನ ಕೊಡಲಾಗಿದೆ. ಗೋಳಗಳಿಗೆ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಯಾವ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಇದು ಒಂದು ಗೋಳ ಇದೆ, ಇಲ್ಲೊಂದು ಗೋಳ ಇದೆ, ಇಲ್ಲೊಂದು ಗೋಳ ಇದೆ. ಇವೆಲ್ಲ ಏನವ ಗೋಳ ಇದೆ. ಬಟ್ ಇದೀಟು ನಾವು ತಗೊಂಡಾಗ ಇದು ಸಿಲಿಂಡರ್ ಅಂತ ಬರ್ತವೆ. ನಾವು ಇಲ್ಲಿ ಗೋಳಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಕೊಟ್ಟಿರ್ತೇವೆ. ಈಗ ಇನ್ನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಘನಾಕೃತಿ, ಈ ಘನಾಕೃತಿ ಹೆಸರನ್ನು ತಿಳಿಸಿ ಅಂತ. ಘನಾಕೃತಿ ಯಾವುದು? ಇದು ಈಗಾಗಲೇ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬಂದಿವಿ. ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಇದು ಸಿಲಿಂಡರ್ ಎ ಆಪ್ಷನ್ ಅಂತ ಕೇಳ್ತಾ ಇದ್ದಾರೆ, ಬಿ ಆಪ್ಷನ್ ಶಂಕು, ಸಿ ಆಪ್ಷನ್ ಘನ, ಡಿ ಆಪ್ಷನ್ ಆಯತಘನ. ಹಾಗಾದ್ರೆ ಇದು ಘನಾಕೃತಿ ಯಾವುದು ಅಂತಕ್ಕಂಥ ನಾವು ನೋಡೋಣ. ಈ ಘನಾಕೃತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಘನಾಕೃತಿ ಯಾವುದು ಅಂತ ನೋಡಿ ಇಲ್ಲಿ ಉತ್ತರವನ್ನು ಹಾಕಬೇಕು. ಹಾಗಾದ್ರೆ ಈ ಘನಾಕೃತಿ ಯಾವುದು ಅಂದ್ರೆ ಇದು ಶಂಕು ಅನ್ನುವಂತ ಘನಾಕೃತಿ. ಈ ಘನಾಕೃತಿ ಶಂಕು. ಎರಡನೇ ಪ್ರಶ್ನೆ ನೋಡೋಣ. ಈ ಘನಾಕೃತಿಯ ಹೆಸರು ಅಂತ ಕೇಳಿದ್ದಾರೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಿಲಿಂಡರ್, ಶಂಕು, ಘನ, ಆಯತಘನ. ಘನಾಕೃತಿಯನ್ನು ನೋಡೋಣ. ಇದು ಯಾವ ಘನಾಕೃತಿ ಇದೆ ಅಂದ್ರೆ ಇದು ಘನ ಕ್ಯೂಬ್ ಅನ್ನುವಂಥದ್ದು. ಇದು ಕ್ಯೂಬ್ ಘನವನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಅಂದ್ರೆ ಇದು ಯಾವ ಘನಾಕೃತಿ ಇದೆ ಅಂದ್ರೆ ಇದು ಘನ ಇದೆ, ಅಂದ್ರೆ ಘನಾಕೃತಿ ಇದೆ. ಘನ ಅಂದ್ರೆ ಕ್ಯೂಬ್ ಅನ್ನುವಂತ ಇದೆ. ಇದು ಈಗಾಗಲೇ ಇದರ ಆಕೃತಿಗಳ ಬಗ್ಗೆ ವಿವರಣೆ ನೋಡಿದ್ದೇನೆ. ಇಲ್ಲಿ ಉತ್ತರ ಸಿ, ಇದು ಘನ ಅನ್ನುವಂತ ಉತ್ತರ. ಮುಂದಿನ ಪ್ರಶ್ನೆ, ಈ ಆಕೃತಿಯ ಹೆಸರು, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿ ಇದು ಯಾವುದು ಅಂತಕ್ಕಂತ ಹೇಳಬೇಕು. ಉತ್ತರಗಳು ಆಪ್ಷನ್ ಎ ಸಿಲಿಂಡರು, ಬಿ ಶಂಕು, ಸಿ ಘನ, ಡಿ ಆಯತಘನ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಇದು ಏದು ಸಿಲಿಂಡರ್ ಅನ್ನುವಂತಹ ಉತ್ತರ. ನಾಲ್ಕನೇ ಪ್ರಶ್ನೆ, ಈ ಆಕೃತಿಯ ಹೆಸರು. ಈಗ ಚಿತ್ರವನ್ನ ಇಲ್ಲಿ ಆಕೃತಿಯನ್ನು ಕೊಡಲಾಗಿದೆ. ಈ ಆಕೃತಿ ಎ ಆಪ್ಷನ್ ಸಿಲಿಂಡರು, ಬಿ ಇದು ಶಂಕು, ಡಿ ಇದು, ಸಿ ಇದು ಘನ,
ಡಿ ಇದು ಆಯತಘನ. ಹಾಗಾದ್ರೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಇದು ಆಯತಘನ. ಡಿ ಆಪ್ಷನ್ ಸರಿಯಾದ ಉತ್ತರ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ಈ ಆಕೃತಿಯ ಅಂಚುಗಳ ಸಂಖ್ಯೆ. ಆಕೃತಿಯನ್ನು ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ಆಕೃತಿಯಲ್ಲಿ ಇರುವಂತಹ ಅಂಚುಗಳು. ಇದು ಯಾವ ಆಕೃತಿ ಇದೆ? ಆಯತ ಘನ ಇದೆ. ಈ ಆಯತ ಘನದಲ್ಲಿರುವಂತಹ ಅಂಚುಗಳ ಸಂಖ್ಯೆಯನ್ನು ಹಿಂದೆ ಅಭ್ಯಾಸ ಮಾಡಿದೆ. 8 ಇದೆ ಅಂತ, ಹಾಗಾದ್ರೆ 6 ಇದೆ ಅಂತ, 12 ಇದೆ ಅಂತ, ಇಲ್ಲಿ 20 ಇದೆ ಅಂತ. ಹಾಗಾದ್ರೆ ಸರಿಯಾದ ಉತ್ತರ ಅಂಚುಗಳ ಸಂಖ್ಯೆ ಎಷ್ಟು? 12. ಇವು ಏನಿವೆ? 8 ಶೃಂಗಗಳಿವೆ. ಆಯತ ಘನದಲ್ಲಿ ಇವು 8 ಏನಿರ್ತಾವ? ಶೃಂಗಗಳಿರ್ತಾವ. ಇವು ಏನಿರ್ತಾವ? 6 ಮುಖಗಳಿರ್ತಾವ. ಇವು 6 ಮುಖಗಳಿವೆ. ನಮಗೆ ಕೇಳಿದ ಅಂಚುಗಳು ಕೇಳಿದನ. ಅಂಚುಗಳು ಎಷ್ಟು ಅಂದ್ರೆ ಇದು 12. ಇದು ಸುಮ್ಮನೆ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥ ಉತ್ತರ. ಹಾಗಾದ್ರೆ ಸಿ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ. ಈ ಆಕೃತಿಯ ಶೃಂಗಗಳ ಸಂಖ್ಯೆ. ಇಲ್ಲಿಗಾಗಲೇ ಅದೇ ಆಕೃತಿಯನ್ನು ತೆಗೆದುಕೊಳ್ಳಲಾಗಿದೆ. ಎ ಬಿ ಸಿ 12, ಡಿ ಇದು 20. ಈಗಾಗಲೇ ಮೇಲ್ಗಡೆ ಹೇಳಿದ್ದೇನೆ ನಾನು. ಶೃಂಗಗಳ ಸಂಖ್ಯೆ ಯಾವುದು ಅಂದ್ರೆ ಎ ಆಪ್ಷನ್ 8 ಅನ್ನುವಂತ ಉತ್ತರ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ. ಈ ಆಕೃತಿಯ ಮುಖಗಳ ಸಂಖ್ಯೆ. ಮುಖಗಳಂದ್ರೆ 8, ಬಿ ಆಪ್ಷನ್ 6, ಸಿ ಆಪ್ಷನ್ 12, ಡಿ ಆಪ್ಷನ್ 20. ಇಲ್ಲಿ ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು? ಬಿ ಆಪ್ಷನ್ ಸರಿಯಾದ ಉತ್ತರ 6 ಅನ್ನುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ. ಈ ಆಕೃತಿಯ ಮುಖಗಳ ಸಂಖ್ಯೆ. ಇದು ಘನ ಇದೆ, ಕ್ಯೂಬ್ ಇದೆ. ಇದೇನಿದೆ? ಕ್ಯೂಬ್ ಇದೆ, ಘನ ಇದೆ. ಘನ ಮತ್ತು ಅಂದ್ರೆ ಈ ಚೌಕ ಘನ ಮತ್ತು ಆಯತ ಘನದಲ್ಲಿ ಮುಖಗಳು, ಶೃಂಗಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ ಸೇಮ್ ಇದೆ. ಒಂದು ಘನಾಕೃತಿದ ನೆನಪಿಟ್ಟುಕೊಂಡ್ರೆ ಇನ್ನೊಂದು ಸೇಮ್. ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ 6. ಈ ಒಂದು ಚೌಕ ಘನದಲ್ಲಿರುವ ಮುಖಗಳ ಸಂಖ್ಯೆನೂ 6. ಅಲ್ಲಿ ಆಯತ ಘನದಲ್ಲಿರುವ ಅಂಚುಗಳ ಸಂಖ್ಯೆ 12, ಚೌಕ ಘನದಲ್ಲಿರುವ ಅಂಚುಗಳ ಸಂಖ್ಯೆ 12, ಮತ್ತೆ ಆಯತ ಘನದಲ್ಲಿರುವಂತಹ ಶೃಂಗಗಳ ಸಂಖ್ಯೆ 8, ಚೌಕ ಘನದಲ್ಲಿರುವ ಶೃಂಗಗಳ ಸಂಖ್ಯೆ 8 ಅಂತ. ಹಾಗಾಗಿ ಇಲ್ಲಿ ಉತ್ತರಗಳನ್ನು ನೋಡೋಣ. ಎ 8, ಬಿ 6, ಸಿ 12, ಡಿ 20. ಇದರಲ್ಲಿರುವಂತಹ ಮುಖಗಳ ಸಂಖ್ಯೆ ಎಷ್ಟು? ಬಿ ಆಪ್ಷನ್ ಸರಿಯಾದ ಉತ್ತರ 6 ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಈ ಆಕೃತಿಯ ಅಂಚುಗಳ ಸಂಖ್ಯೆ. ಕೊಟ್ಟಿರುವ ಆಕೃತಿ ಘನ ಇದೆ. ಇಲ್ಲಿ 8, ಬಿ 6, ಸಿ 12, ಡಿ 20. ಹಾಗಾದರೆ ಸರಿಯಾದ ಉತ್ತರ ಇದರಲ್ಲಿರುವಂತಹ ಅಂಚುಗಳ ಸಂಖ್ಯೆ ಅಂದ್ರೆ 12 ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಈ ಆಕೃತಿಯ ಶೃಂಗಗಳ ಸಂಖ್ಯೆ. ಅದೇ ಘನಾಕೃತಿ ಇದೆ, ಕ್ಯೂಬ್ ಇದೆ. ಇಲ್ಲಿ ಶೃಂಗಗಳ ಸಂಖ್ಯೆ ಎ ಆಪ್ಷನ್ 8, ಬಿ 6, ಸಿ 12, ಡಿ 20 ಅನ್ನುವಂಥ ಸರಿಯಾದ ಉತ್ತರ ಎ ಆಪ್ಷನ್ 8 ಅನ್ನುವಂಥ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಾನು ಈ ಮುರಾರ್ಜಿ ವಸತಿ ಶಾಲೆ ಮತ್ತು ವಿವಿಧ ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆಗಾಗಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಪ್ರವೇಶ ಪರೀಕ್ಷೆಗಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈಗ ಸದ್ಯದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಈಗ ನಾನು ಮಾಡಿರ್ತಕ್ಕಂಥ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಅಂತ ಹೇಳುತ್ತಾ, ನೆಕ್ಸ್ಟ್ ಮುಂದಿಂದು ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿ ರೂಪದಲ್ಲಿ ಬರೆಯುವಂತಹ ಪ್ರಶ್ನೆಗಳ 2ನೇ ವಿಡಿಯೋವನ್ನು ಬರುತ್ತೆ. ಹೀಗಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ದಯವಿಟ್ಟು ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.